ಹೆಲ್ಲೋ ಗೆಳೆಯರೆ, ಇವತ್ತು ನಾವು ಹೋಗ್ತಾ ಇರೋದು ಮೈಸೂರಿಂದ ಬೆಳಗಾವಿಗೆ. ಮಾತ್ರ ಸೂಪರ್ ಆಗಿತ್ತು ಮಾತ್ರ ಜರ್ನಿ. ಬನ್ನಿ ನಿಮ್ಗೂ ತೋರಿಸ್ತೀನಿ ಜರ್ನಿ ಹೇಗಿತ್ತು, ಹೆಂಗ್ ಹೋದ್ವಿ, ಯಾವ ರೀತಿ ಅಂತ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ನೋಡಿ ಫ್ರೆಂಡ್ಸ್, ಈಗ ತುಂಬಾ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಗೆ ಖುಷಿ ಏನಪ್ಪ ಆಗಿದೆ ಅಂತಂದ್ರೆ ಅಲ್ಲಿ ಮಾತಾಡೋ ರೀತಿ, ಅಂದ್ರೆ ಒಂಥರ ಚೆನ್ನಾಗಿ ಮಾತಾಡ್ತಾರೆ ಅಲ್ಲಿ. ಅದ್ ನಮ್ಗೆ ತುಂಬಾನೇ ಇಷ್ಟ ಆಯ್ತು. ರೈಲಲ್ಲಿ ಕೂಡ ಅವರೇ ಸಿಕ್ಕಿದ್ರು ನಮ್ಗೆ ಅಕ್ಕಪಕ್ಕ ಸೀಟ್ಗಳಲ್ಲಿ. ತುಂಬಾನೇ ಚೆನ್ನಾಗಿತ್ತು. ಅಲ್ಲಿ ಬಂದು ಇಳಿತಿದಂಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು ಮಾತ್ರ. ಅಲ್ಲಿ ಫುಲ್ ರಶ್ ಇತ್ತು ಮಾತ್ರ. ಅಲ್ಲದೆ ಇವರು 1 ಕಿಲೋಮೀಟರ್ 2 ಕಿಲೋಮೀಟರ್ ನಡ್ಕೊ ಬರ್ತಾ ಇದೀನಿ. ಇಲ್ಲಿ ಎಲ್ಲಿಂದ ಹೋಗೋಕೆಲ್ಲ ಬಸ್ ರೆಸ್ಟೋರೆಂಟ್ ಕೂಡವೇ. ಚಿಕ್ಕ ವಯಸ್ಸಿಂದ ಬೆಳಗಾವಿ ರಾಜ್ಯೋತ್ಸವ ನೋಡ್ಬೇಕು ಅಂತ ಆಸೆ ಇರೋದಕ್ಕೆ ಬಂದ್ರೆ ಜನ ಮಾತ್ರ ಎತ್ತಿಂದ ಗೊತ್ತವ್ರೆ. ಅಪ್ಪ ಎಷ್ಟು ಕಿಲೋಮೀಟರ್ ಬಂದಿದ್ದೀನಿ ಗೊತ್ತವ್ರಿ, 2 ಕಿಲೋಮೀಟರ್ ಬಂದಿದ್ದೀನಿ. ನೋಡೋಣ ಮುಂದೆ ಏನಾಗಿದೆ. ಸಿಕ್ಕಾಪಟ್ಟೆ ರಶ್ ಇದೆ ಮಾತ್ರ. ರಶ್ ಇಂದನೂ ಮುಂದೆ ನಡ್ಕೊಂಡು ಮಾತ್ರ ಅಪ್ಪ ಊಟ ತಿಂದ್ವಿ. ಅಂದ್ರೆ ನಮ್ಮ ಮೈಸೂರಿಗಿಂತ ಸ್ವಲ್ಪ ಸ್ವಲ್ಪ ಸ್ಪೈಸಿ ಆಗಿತ್ತು, ಅಂದ್ರೆ ಸ್ವಲ್ಪ ಖಾರವಾಗಿತ್ತು. ತಿಂದಿದ್ದು ಸ್ವಲ್ಪ ಎಗ್ರೆಸ್ ತಗೊಂಡು ತಿನ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇದೀವಿ. ಹೋಗ್ತಾ ಇದ್ದಂಗೆ ನೋಡ್ತಾ ಇರ್ಬೋದು ನೀವು ಯಾವ ಮಟ್ಟಕ್ಕೆ ಜನ ಬಂದಿದ್ದಾರೆ ಅಂತ. ಸಿಕ್ಕಾಪಟ್ಟೆ ಜನ ಬಂದಿರೋ ಮಾತ್ರ. ಎಲ್ಲ ಕನ್ನಡ ರಾಜ್ಯೋತ್ಸವಕ್ಕೆ ಹಳದಿ ಮತ್ತೆ ಕೆಂಪು ಬಾವುಟವನ್ನು ಇಟ್ಕೊಂಡು, ಕತ್ ಮೇಲೆ ಶಾಲ್ ಹಾಕೊಂಡು ಎಲ್ಲಾ ತುಂಬಾ ಸಕಲಾಗಿತ್ತು. ಮತ್ತೆ ಡಿಜೆ ಮಾತ್ರ ಹೇಳಂಗಿಲ್ಲ ಫ್ರೆಂಡ್ಸ್. ನೋಡಿ ಇಲ್ಲಿ ಯಾವ ಮಟ್ಟಕ್ಕೆ ಬಾವುಟ ಹಾರಿಸಿದ್ರೆ ಅಂತ. ಡಿಜೆ ಗೀಜೆ ಸೌಂಡ್ ಮಾತ್ರ ಸಕ್ಕದಾಗಿತ್ತು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ತರ ಡಿಜೆನ ನಾನು ಕೇಳಿದ್ದು. ಯಾಕೆಂದ್ರೆ ಸೌಂಡ್ ಬಂದ್ರೆ ಮಾತ್ರ ನೀವು ನಿಜವಾಗ್ಲೂ ಅಕ್ಕಪಕ್ಕ ಹೋಯ್ತೀನಿ ಅಂತಂದ್ರೆ ಹತ್ತೆ ಅಲ್ಲಿ ಕುಂತಿರೋರು ಪ್ರತಿಯೊಬ್ರು ಹತ್ತೆ ಹಾಕೊಂಡೆ ಕುಂತ್ಕೊತಿದ್ರು. ಅದೇ ಡಿಜೆ ಹತ್ರ ಇರೋರು ಎಲ್ಲಾರು. ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದಾಗ ಈ ತರ ಡಿಜೆ ಹಾಕಕ್ ಇರುತ್ತೆ ಕಣೋ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ರು. ನಾ ಹೇಳ್ದಾಗ ನಂಬ್ತೀನಲ್ಲ, ಇರ್ಬೋದೇನಂತ ಅಷ್ಟು ನಂಬಿಕೆ ಇರಲಿಲ್ಲ ನಿಜವಾಗ್ನು. ಅಲ್ಲಿ ಹೋಗಿ ನೋಡ್ದಾಗ್ಲೇ ಗೊತ್ತಾಗಿದ್ದು ಯಾವ ಮಟ್ಟಿಗೆ ಇರುತ್ತೆ ಅಂತ. ಸಿಕ್ಕಾಪಟ್ಟೆ ಸೌಂಡ್ ಇರುತ್ತೆ ಮಾತ್ರ. ನಿಮ್ಗೆ ಒಂದೊಂದು 10 ನಿಮಿಷಕ್ಕೆ ಹೋದ್ರು ಸೌಂಡ್ ಕಡಿಮೆ ಆಗುತ್ತೆ ಅಂತ ಅಂದ್ಕೋಬೇಡಿ. ಯಾಕೆಂದ್ರೆ ಒಂದೊಂದು 10 ಮುಂದಕ್ಕೆ ಹೋಗ್ತಾ ಇದ್ದಂಗೇನು ಸೌಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಒಳಗಡೆ ಹೋಗ್ತೀನಿ ಅಂದ್ರೆ ನಿಮ್ಗೆ ಇನ್ನು ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ ಮಾತ್ರ. ನೋಡ್ತಾ ಇರಬಹುದು ನೀವು ಯಾವ ಮಟ್ಟಕ್ಕಿದೆ ಅಂತ. ಇಲ್ಲಿ ನೋಡಿ ಮುಂದೆ ಹೋಗ್ತಾ ಇದೀನಿ. ಅಲ್ಲಿ ಹತ್ರ ಹೋದಷ್ಟು ಸೌಂಡ್ ಸಿಕ್ಕಾಪಟ್ಟೆ ಆಯ್ತು. ಅಲ್ಲಿ ನೋಡಿ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳನ್ನ ಸಕ್ಕದಾಗಿ ಬರ್ದಿರೋ ಮಾತ್ರ. ಡಿಜೆ ಮಾತ್ರ ಸೂಪರ್ ಆಗಿತ್ತು ಮಾತ್ರ. ಅಲ್ಲಿ ನಿಜ ಕಿವಿಗೆ ಇಯರ್ಫೋನ್ ಹಾಕಬಿಟ್ಟಿದೆ ನಾನು, ಕೇಳಕ್ ಆಗ್ದೇನೆ. ಹತ್ತಿ ತಂದೇನಿಲ್ಲ ನಾನು, ಅಂದ್ರೆ ಕಾಟನ್ನು. ಅದರಿಂದ ನಾನು ಇಯರ್ಫೋನ್ ಹಾಕೊಂಡೆ ಆ ಕಡೆ ಫುಲ್ ಓಡಾಡ್ದೆ. ನೋಡ್ತಾ ಇರ್ಬೋದು ಏನ್ ಜನ ಅಂತ. ಸಿಕ್ಕಾಪಟ್ಟೆ ಜನ ಇದಿರೋ ಮಾತ್ರ. ಇದೆ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್. ಈ ಸರ್ಕಲ್ ಹತ್ರನೇ ಎಲ್ಲ ಬಂದು ಇದ್ ಮಾಡೋವಂಥದ್ದು, ಅಸೆಂಬಲ್ ಆಗುವಂಥದ್ದು. ನೋಡ್ತಾ ಇರ್ಬೋದು ಎಷ್ಟು ಮಟ್ಟಕ್ಕೆ ಜನ ಇದ್ದಾರೆ ಅಂತ. ನೀವು ಎಲ್ಲಿಂದ ಎಲ್ಲಿ ಗಂಟ ಹೋದ್ರು ಮಾತ್ರ ಜನ ಮಾತ್ರ ಇದೇ ರೀತಿ ಇರ್ತಾರೆ ಮಾತ್ರ. ನೀವು ನೋಡ್ತಾ ಇದ್ರಲ್ಲ ಇಷ್ಟು ಮಟ್ಟಿಗೆ ಇರ್ತಾರೆ. ಆಮೇಲೆ ಲೇಡೀಸು ಎಲ್ಲ ಪ್ರತಿಯೊಬ್ರು ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಇದ್ ಮಾಡ್ತಿರೋ. ಬಾಡಿ ನೋಡಿ ಎಷ್ಟು ಮಟ್ಟಕ್ಕೆ ತಿರುಗಿಸ್ತಾ ಇದಾರೆ ಅಂತಂದ್ರೆ ಅಲ್ಲಿ ಇರೋರೆಲ್ಲ ಕುಂತ್ಕೊಂಡ್ಬಿಡ್ತಿದಾರೆ ಕೆಳಗಡೆನೆ. ಆ ಮಟ್ಟಕ್ಕೆ ತಿರುಗಿಸ್ತಾ ಇದ್ರು ಮಾತ್ರ. ತುಂಬಾ ಚೆನ್ನಾಗಿ ತಿರುಗಿಸಿದ್ರು ಮಾತ್ರ. ಅಲ್ಲಿ ನಾವು ಅದನ್ನು ನೋಡ್ಕೊಂಡು ಮುಂದೆ ಹೋಗಿ ತುಂಬಾ ಸಕ್ಕತ್ತಾಗಿತ್ತು ಮಾತ್ರ. ನೀವು ನೋಡ್ತಾ ಇದ್ರಲ್ಲ ಏನು ಇದಿದೆ ಅಂತ. ಲೇಸರ್ ಲೈಟ್ಗಳು ನೋಡಿ, ಆ ಲೇಸರ್ ಲೈಟ್ಗೆ ಮಾತ್ರ ಅಲ್ಲಿ ಫೋಟೋನ ತಗೊಳಕ್ ಆಗ್ತಿಲ್ಲ, ಅಷ್ಟು ಮಟ್ಟಿಗೆ ಬರ್ತಿತ್ತು ಲೇಸರ್ ಲೈಟ್ಗಳು ಮಾತ್ರ. ನೋಡಿ ಈ ಸಲ ಕಪ್ ನಮ್ದೇನೆ, ಚಾಂಪಿಯನ್ಸ್ RCB. ಇದು ಕೂಡ ಹೊಸ್ತಾಗಿ ಮಾಡ್ಬಿಟ್ಟಿದ್ದಾರೆ. ಇದು ಸಗದಾಗಿತ್ತು ಮಾತ್ರ. ಹೋಗ್ತಿದಂಗೆನೆ 2025 ಈ ಸಲ ಕಪ್ ನಮ್ದು ಅನ್ನೋ ಗಳ್ಳಿಗೆ ಮಾತ್ರ ಸೂಪರ್ ಆಗಿತ್ತು ಮಾತ್ರ. ನೋಡಿ ಇಲ್ಲಿ ಇದು ಅಷ್ಟೇ ಅಲ್ಲ, ಒಳಗಡೆ ಮಾತ್ರ ಸಕ್ಕದಾಗಿ ಅರೇಂಜ್ಮೆಂಟ್ ಮಾಡಿದ್ರು. ಬೆಳಗಾವಿಲಿ ಬಂದಿದ್ಕು ಇದು ಒಂಥರ ಸೂಪರ್ ಆಗಿತ್ತು ಮಾತ್ರ. ಇಲ್ಲಿ ಕುಂತ್ಕೊಂಡು ನೋಡೋಕೆ ವ್ಯವಸ್ಥೆ ಮಾಡಿದ್ರು ಮಾತ್ರ. ಇದು ನೋಡಿದ್ರೆ ನಂಗೆ ತುಂಬಾನೇ ಖುಷಿ ಆಯ್ತು. ಇದೇ ರೀತಿ ವಿಡಿಯೋಸ್ ಬೇಕು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.